ಶಾಸಕ ಹ್ಯಾರಿಸ್ ಕಾರು ಸ್ಟಿಕ್ಕರ್ ದುರ್ಬಳಕೆ ಮಾಡಿದ್ದಾರೆ ಎನ್ನುವಂತ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಹ್ಯಾರಿಸ್ ಸಂಬಂಧಿ ಹಫೀಜ್ ಕಾರು ದುರ್ಬಳಕೆ ಮಾಡಿದ್ದಾರೆ. ಹಿಂದೆ ಹಫೀಜ್ ಮನೆ ಮೇಲೆ ಇಡಿ ರೇಡ್ ಆಗಿತ್ತು. ಕರ್ನಾಟಕ, ಕೇರಳ, ಗೋವಾದಲ್ಲಿ ದಾಳಿ ಕೂಡ ನಡೆದಿತ್ತು. PMLA ಅಡಿ ದಾಳಿ ನಡೆಸಿದ್ದಾರೆ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು. ಮೊಹಮ್ಮದ್ ನಲ್ಪಾಡ್ಗೂ ಕೂಡ ಮೊಹಮ್ಮದ್ ಹಫೀಜ್ ಆಪ್ತ ಕೂಡ ಆಗಿದ್ದಾರೆ. ನೋಡಿಗಾಗಲೇ ಚುನಾವಣಾ ಡೇಟ್ ಅನೌನ್ಸ್ ಆಯಿತು, ನೀತಿ ಸಂಹಿತೆ ಕೂಡ ಜಾರಿ ಆಯಿತು. ಆದರೆ ಶಾಸಕ ಹ್ಯಾರಿಸ್ ಕಾರು ಸ್ಟಿಕ್ಕರ್ ದುರ್ಬಳಕೆ ಮಾಡಿಕೊಂಡ್ರ ಹಾಗಾದ್ರೆ ಹ್ಯಾರಿಸ್ ಸಂಬಂಧಿ ಹಫೀಜ್ ಕಾರು ದುರ್ಬಳಕೆ ಆರೋಪ ಈಗ ಕೇಳಿ ಬರ್ತಾ ಇರುವಂಥದ್ದು. ಈ ಹಿಂದೆ ಹಫೀಜ್ ಮನೆ ಮೇಲೆ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ರು. ಕರ್ನಾಟಕ, ಕೇರಳ, ಗೋವಾದಲ್ಲೂ ಕೂಡ ಇಡಿ ಅಧಿಕಾರಿಗಳು ಒಂದೇ ಸಮನೆ ದಾಳಿಯನ್ನು ನಡೆಸಿದ್ರು. PMLA ಅಡಿ ದಾಳಿ ಕೂಡ ನಡೆಸಿದ್ದಾರೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಒಬ್ರು ಕಾಡಿದ ಸ್ಟಿಕ್ಕರ್ ಇನ್ನೊಬ್ರು ದುರ್ಬಳಕೆ ಮಾಡ್ಕೊಳ್ತಾರೆ ಅಂದ್ರೆ ಏನಿದು ಅಂತ? ಖಂಡಿತ ನಿಕೇಶ್, ಸಾಕಷ್ಟು ಅನುಮಾನಗಳನ್ನು ಈ ಒಂದು ವಿಚಾರ ಹುಟ್ಟು ಹಾಕಿರ್ತಕ್ಕಂಥದ್ದು. ಯಾಕಂತಂದರೆ ಏನು ಮೊಹಮ್ಮದ್ ಹಫೀಜ್ ಅಂತಂತೇಳಿ ಕೇರಳ ಮೂಲದ ಚಿನ್ನದ ವ್ಯಾಪಾರಿಗೆ ಸಂಬಂಧಿಸಿದಂತೆ ಕರ್ನಾಟಕ, ಗೋವಾ ಹಾಗೆಯೇ ಕೇರಳದಲ್ಲಿ ಇಡಿ ಅಧಿಕಾರಿಗಳು ರೇಡ್ ಮಾಡ್ತಾರೆ. ಇಡಿ ಅಧಿಕಾರಿಗಳು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಈ ಒಂದು ಚಿನ್ನದ ವ್ಯಾಪಾರಿ ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡ್ರಿಂಗ್ ಆ್ಯಕ್ಟ್ನಲ್ಲಿ ಸಾಕಷ್ಟು ಅವ್ಯವಹಾರ ಮಾಡಿರ್ತಕ್ಕಂಥದ್ದು, ಸಾಕಷ್ಟು ಗೋಲ್ಡನ್ನು ಅಕ್ರಮವಾಗಿ ಸಂಗ್ರಹಿಸಿರೋದ್ರ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಅಲ್ಲಿ ಹಣವನ್ನು ಸೀಸ್ ಮಾಡ್ತಾರೆ. ಇದೇ ವೇಳೆಯಲ್ಲಿ ಒಂದು ಸ್ಫೋಟಕ ಮಾಹಿತಿ ಅಲ್ಲಿ ಹೊರಗೆ ಬರುತ್ತೆ. ಏನಂತಂದರೆ ಅವರ ಬಳಿ ಇದ್ದಂಥ ಒಂದು ಕಾರ್ ಮೇಲೆ NA ಹ್ಯಾರಿಸ್, ಏನು ಕರ್ನಾಟಕದ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಿದ್ದಾರೆ, ಇವರ ಕಾರ್ನ ಒಂದು ಕಾರ್ಗೆ ಏನು ಶಾಸಕರಿಗೆ ಶಿಷ್ಟಾಚಾರದ ಒಂದು ಗುರುತಿನ ಚೀಟಿಯನ್ನು ಕೊಟ್ಟಿರ್ತಾರೆ. ಆ ಒಂದು ಗುರುತಿನ ಚೀಟಿಯ ಪ್ರತಿ ಆ ಒಂದು ಮೊಹಮ್ಮದ್ ಹಫೀಜ್ ಕಾರಿನ ಮೇಲೆ ಇರುವಂಥದ್ದು ಪತ್ತೆ ಆಗುತ್ತೆ. ಇದನ್ನು ಎತ್ಕೊಂಡು ಇಡಿ ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡ್ತಾರೆ. ಇಡಿ ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡ್ತಾ ಇರಬೇಕಾದ್ರೆ ಆ ವೇಳೆಯಲ್ಲಿ ಗೊತ್ತಾಗುತ್ತೆ ಇದನ್ನು NA ಹ್ಯಾರಿಸ್ ಅವರ ಪುತ್ರ ನಲ್ಪಾಡ್ರಿಂದ ಖರೀದಿ ಮಾಡಿದ್ದಾರೆ ಅಂತಂತೇಳಿ ಹಫೀಜ್ ಹೇಳಿಕೆಯನ್ನು ಕೊಡುವಂಥದ್ದು. ಜೊತೆಗೆ ಇದು ಯಾರ ಹೆಸರಲ್ಲಿ ನೋಂದಾಯಿತ ಆಗಿದೆ, ಕಾರ್ ನೋಂದಾಯಿಸಿಕೊಳ್ಳಲಾಗಿದೆ ಅನ್ನೋದನ್ನು ಪರಿಶೀಲನೆ ಮಾಡಿದಾಗ ನಫಿ ಮೊಹಮ್ಮದ್ ಹುಸೇನ್ ಅಂತಂತೇಳಿ NA ಹ್ಯಾರಿಸ್ಗೆ ಆಪ್ತನಾಗಿದ್ದ ಒಬ್ಬ ವ್ಯಕ್ತಿಯ ಹೆಸರಲ್ಲಿ ನೋಂದಾಯಿಸಲಾಗಿರ್ತಕ್ಕಂಥದ್ದು ಬಹಿರಂಗ ಆಗಿದೆ. ಆದರೆ ಈ ಒಂದು ಶಾಸಕರು ಬಳಸುವಂತಹ ಶಿಷ್ಟಾಚಾರದ ಗುರುತಿನ ಚೀಟಿಯನ್ನು ಮೊಹಮ್ಮದ್ ಹಫೀಜ್ ಬಳಿ, ಅಂದರೆ ಕೇರಳ ಮೂಲದ ಚಿನ್ನದ ವ್ಯಾಪಾರಿ ಬಳಿ ಯಾಕೆ ಬಿಟ್ಟಿದ್ರು ಅನ್ನೋದು ಈಗ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇಡಿ ಅಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕ್ತಾ ಇರ್ತಕ್ಕಂಥದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮಲ್ಲ ಮಾಹಿತಿಗೆ.